ಸ್ನೇಹಿತರೆ ನಮಸ್ಕಾರ. ನಟ ದಿಲೀಪ್ ರಾಜ್ ಅವರ ಅಗಲಿಕೆ ಇದೆಯಲ್ಲ, ಇದು ನಾವ್ಯಾರೂ ಕೂಡ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿರದಂತಹ ಅಗಲಿಕೆ ಸುದ್ದಿ, ಅಗಲಿಕೆ ವಿಚಾರ. ದಿಲೀಪ್ ರಾಜ್ ಅವರು ಅತ್ಯಂತ ಚಿಕ್ಕ ಪ್ರಾಯದಲ್ಲಿ 47ನೇ ವಯಸ್ಸಿಗೆ ಈ ರೀತಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಭಾವಿಸಿರಲಿಲ್ಲ. ಸ್ವತಃ ಅವರ ಕುಟುಂಬಸ್ಥರು ಮನಸ್ಸಿನಲ್ಲೂ ಕೂಡ ಈ ರೀತಿ ಆಲೋಚನೆಯನ್ನು ಮಾಡಿರಲಿಲ್ಲ. ಆದರೆ ದಿಲೀಪ್ ರಾಜ್ ಅವರು ಇವತ್ತು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂಥ ಮಡದಿಯನ್ನು, ಇಬ್ಬರು ಮುಗ್ಧಾದ ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಅವರ ಬದುಕು ಮುಂದೆ ಹೇಗೆ? ಆಸ್ತಿ ಇದೆ, ಪಾಸ್ತಿ ಇದೆ, ಎಲ್ಲದೂ ಕೂಡ ಇದೆ. ಆದರೆ ಬದುಕಲ್ಲಿ ಬೇಕಾದಂತಹ ಪ್ರಮುಖ ವ್ಯಕ್ತಿಯೇ ಇಲ್ಲ ಅನ್ನುವಂಥದ್ದು ಅವರ ನೋವಿಗೆ ಪ್ರಮುಖ ಕಾರಣ ಆಗದೇ ಇರಲಾರದು. ಹಾಗಾಗಿ ದಿಲೀಪ್ ರಾಜ್ ಅವರ ಲವ್ ಸ್ಟೋರಿಯನ್ನು ಅವರ ಮಕ್ಕಳು ತಂದೆಯನ್ನು ಹೀರೋ ಅನ್ನೋ ರೀತಿಯಲ್ಲಿ ಭಾವಿಸೋದು ಯಾಕೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಹಾಗೆಯೇ ದಿಲೀಪ್ ರಾಜ್ ಅವರ ಮಕ್ಕಳಿದಾರಲ್ಲ, ಅವರು ಕೂಡ ಹಾಗೆ ಅಪ್ಪನಂತೆ ಸಿಕ್ಕಾಬಟ್ಟೆ ಚಾಣೆ ಆಕೆ ಅಂತಲೂ ಕೂಡ ಅವರ ಮಾವ, ದಿಲೀಪ್ ರಾಜ್ ಅವರ ಮಾವ ಹೇಳುವಂತಹ ಮಾತುಗಳನ್ನು ಕೇಳಿದ್ರೆ ಒಂದು ಕ್ಷಣ ನಮಗೂ ಕೂಡ ಅಯ್ಯೋ ಅಂತೇಳಿ ಅನ್ನಿಸ್ದೇ ಇರಲಾರ್ದು. ಹಾಗಾದರೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು, ಒಂದು ದಿಲೀಪ್ ರಾಜ್ ಅವರ ಲವ್ ಸ್ಟೋರಿ ಮತ್ತು ಮಕ್ಕಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಿಲೀಪ್ ರಾಜ್ ಅವರದ್ದು ಒಂದು ರೀತಿಯಲ್ಲಿ ಆದರ್ಶ ದಂಪತಿಗಳ ರೀತಿಯಾದಂತಹ ಸುಂದರವಾದಂಥ ಬದುಕು. ದಿಲೀಪ್ ರಾಜು ಮತ್ತು ಶ್ರೀವಿದ್ಯಾ ಪ್ರೀತಿಸಿ ಮದುವೆ ಆದವರು. ಇವರ ಪ್ರೀತಿ ಇವತ್ತು ನಿನ್ನೆಯದಲ್ಲ. ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದ ಪ್ರತಿಭಾನ್ವಿತ ನಟ, ನಿರ್ಮಾಪಕ ದಿಲೀಪ್ ರಾಜ್ ಅವರು ಈ ಶ್ರೀವಿದ್ಯಾ ಅವರನ್ನು ಕಾಲೇಜು ದಿನಗಳಲ್ಲೇ ಪ್ರೀತಿಸ್ತಾ ಇದ್ದರು. ಪತ್ನಿ ಶ್ರೀವಿದ್ಯಾ ಅವರ ಜೊತೆಗೆ ಸೇರಿ ಕಿರುತೆರೆಯಲ್ಲಿ ಒಂದು ಭದ್ರವಾದಂಥ ಸೃಜನಶೀಲ ಸಾಮ್ರಾಜ್ಯವನ್ನೇ ಕಟ್ಟಿದರು. ಇವರಿಬ್ಬರದು ಕನ್ನಡ ಕಿರುತೆರೆಯಲ್ಲಿ ಅತ್ಯಂತ ಮಾದರಿ ದಂಪತಿಗಳು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾದಂಥ ಜೋಡಿ. ದಿಲೀಪ್ ರಾಜ್ ಮತ್ತು ಶ್ರೀವಿದ್ಯಾ ಅವರ ಬಾಂಧವ್ಯ ಕಾಲೇಜು ದಿನಗಳಲ್ಲೇ ಶುರುವಾಗಿತ್ತು. ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಈ ಜೋಡಿ ಪ್ರೀತಿಸಿ ಮದುವೆ ಆಗಿದ್ದರು. ದಿಲೀಪ್ ನಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರೆ, ಶ್ರೀವಿದ್ಯಾ ಅವರು ದಿಲೀಪ್ ಅವರ ಪ್ರತಿ ಹೆಜ್ಜೆಗೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದರು. ಒಬ್ಬ ನಟನ ಯಶಸ್ಸಿನ ಹಿಂದೆ ಪತ್ನಿಯ ಸಹಕಾರ ಎಷ್ಟು ಮುಖ್ಯವಾಗಿರ್ತದೆ ಅನ್ನೋದನ್ನು ಈ ಜೋಡಿ ಸ್ಪಷ್ಟವಾಗಿ ಸಾಧಿಸಿ ತೋರಿಸಿದೆ. ನಟನೆಯ ಜೊತೆಗೆ ಏನಾದರೂ ಸಾಧಿಸಬೇಕು ಅನ್ನುವಂಥ ಹಂಬಲದಿಂದ ಈ ದಂಪತಿಯೇ ಆರಿಸಿದ್ದಂತಹ D2R ಮೀಡಿಯಾ ಪ್ರೊಡಕ್ಷನ್ಸ್ ಇಲ್ಲಿ ಇಬ್ಬರ ಜವಾಬ್ದಾರಿಗಳು ಕೂಡ ಸ್ಪಷ್ಟವಾಗಿದ್ದರು. ಶ್ರೀವಿದ್ಯಾ ಅವರು ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದರೆ, ದಿಲೀಪ್ ರಾಜ್ ಅವರು ಕತೆ, ಚಿತ್ರಕಥೆ, ಕ್ರಿಯೇಟಿವ್ ಕೆಲಸಗಳನ್ನು ನೋಡಿಕೊಳ್ತಾ ಇದ್ದರು. ಈ ಜಂಟಿ ಪರಿಶ್ರಮದ ಫಲವಾಗಿ ಕನ್ನಡದ ಮನೆಗಳಲ್ಲಿ ರಂಜಿಸಿದ್ದು ಹಲವಾರು ಧಾರಾವಾಹಿಗಳು. ಹೌದು, ಜಿ ಕನ್ನಡ ವಾಹಿನಿಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲೊಂದಾಗಿರುವಂಥ ಹಿಟ್ಲರ್ ಕಲ್ಯಾಣ ಈ ದಂಪತಿಗಳ ಅತಿದೊಡ್ಡ ಯಶಸ್ಸು. ಇದರಲ್ಲಿ ಎಜೆ ಅಭಿನವ್ ಜಗನ್ನಾಥ್ ಪಾತ್ರದ ಮೂಲಕ ದಿಲೀಪ್ ಕೂಡ ಮನೆ ಮಾತಾಗಿದ್ದರು. ನಿರ್ಮಾಣ ಮತ್ತು ನಟನೆ ಎರಡನ್ನೂ ಕೂಡ ಏಕಕಾಲದಲ್ಲಿ ನಿಭಾಯಿಸೋದು ಸುಲಭದ ಮಾತಲ್ಲ. ಆದರೆ ಶ್ರೀವಿದ್ಯಾ ಅವರ ಸಾಧನೆಯಿಂದ ದಿಲೀಪ್ ಲೀಲಾಜಾಲವಾಗಿ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಿದ್ರು. ಇದಲ್ಲದೆ ಪಾರು, ಇತ್ತೀಚಿನ ಕೃಷ್ಣರುಕ್ಕು ಧಾರಾವಾಹಿಗಳ ಹಿಂದೆಯೂ ಕೂಡ ಈ ಜೋಡಿಯ ಪರಿಶ್ರಮ ಇತ್ತು. ದಿಲೀಪ್ ಮತ್ತು ಶ್ರೀವಿದ್ಯಾ ಕೇವಲ ಮಾಲೀಕರಾಗಿರದೆ ತಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡುವಂಥ ನೂರಾರು ತಂತ್ರಜ್ಞರು, ಕಲಾವಿದರಿಗೆ ಕುಟುಂಬದ ಸದಸ್ಯರ ರೀತಿ ನೋಡಿಕೊಳ್ತಾ ಇದ್ದರು. ಎಷ್ಟೇ ಒತ್ತಡವಿದ್ದರೂ ಕೂಡ ಮುಗುಳ್ನಗೆಯಿಂದನೇ ಕೆಲಸವನ್ನು ಮಾಡ್ತಾ ಇದ್ದರು. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಅದ್ಭುತವಾದಂಥ ಸಮತೋಲನವನ್ನು ಕಾಯ್ದುಕೊಂಡಿದ್ದರು. ಇನ್ನು ದಿಲೀಪ್ ರಾಜ್ ನಮ್ಮನ್ನು ಅಗಲಿದ್ದರೂ ಕೂಡ ಅವರ ಈ ಒಂದು ಬದುಕಿನ ಶೈಲಿ ಮತ್ತು ಬದುಕಿದ್ದಂಥ ರೀತಿಯ ಬಗ್ಗೆ ನಾವೆಲ್ಲರೂ ಕೂಡ ಮಾತನಾಡುವಂಥ ರೀತಿ ಇವತ್ತಿಗೂ ಕೂಡ ಆಗಿದೆ. ಇನ್ನು ಈ ಶ್ರೀವಿದ್ಯಾ ಅವರು ಇದ್ದಾರಲ್ಲ, ಶ್ರೀವಿದ್ಯಾ ಅವರು ಈ ದಿಲೀಪ್ ಅವರನ್ನು ಪ್ರೀತಿಸಿ ಮದುವೆ ಆದ ಬಳಿಕ ಇವರಿಬ್ಬರು ಒಂದು ರೀತಿಯಲ್ಲಿ ಬದುಕನ್ನು ಇನ್ನೊಂದು ರೀತಿಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತವರು. ಧಾರಾವಾಹಿ ನಿರ್ಮಾಣದಲ್ಲೂ ಕೂಡ ಸೈ ಎನಿಸ್ಕೊಂಡಿದ್ದಂಥ ಜೋಡಿ ತಮ್ಮದೇ ಆದಂಥ ಪ್ರೊಡಕ್ಷನ್ ಹೌಸನ್ನು ಮಾಡಿದ ಮೇಲೆ ಒಂದು ರೀತಿಯಲ್ಲಿ ಸೂಪರ್ ಹಿಟ್ ಸೀರಿಯಲ್ಗಳನ್ನೇ ಕೊಡ್ತು. ಪಾರು ಇರ್ಬೋದು, ಹಿಟ್ಲರ್ ಕಲ್ಯಾಣ ಇರ್ಬೋದು, ವಧು ಇರ್ಬೋದು, ವಿದ್ಯಾ ವಿನಾಯಕ ಇರ್ಬೋದು, ಎಲ್ಲ ಧಾರಾವಾಹಿಗಳು ಸೂಪರ್ ಹಿಟ್ ಆಗಿದ್ದವು. ಕೆಲವು ಆ ಕಡೆ ಈ ಕಡೆ ಆಗಿದ್ದು, ಕೆಲವು ಸೂಪರ್ ಹಿಟ್ ಆಗಿದ್ದು. ಇನ್ನು ಇಬ್ಬರು ಮುದ್ದಾದಂಥ ಹೆಣ್ಣು ಮಕ್ಕಳು ಇವರಿಗೆ ಇದ್ದಾರೆ. ದಿಲೀಪ್ ರಾಜ್ ಮತ್ತು ಶ್ರೀವಿದ್ಯಾ ದಂಪತಿಗೆ ಧೃತಿ ಮತ್ತು ಅದಿತಿ ಅನ್ನುವಂಥ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ. ಶೂಟಿಂಗ್ನಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಜೊತೆಗೆ ಸಮಯ ಕಳೆಯೋದನ್ನು ದಿಲೀಪ್ ಯಾವತ್ತೂ ಕೂಡ ಮರಿತಾನೆ ಇರಲಿಲ್ಲ. ಇನ್ನು ಕನಸಿನ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡಿದರು. ಅದಕ್ಕೆ ರಾಜಶ್ರೀ ಅಂತಲೂ ಕೂಡ ಹೆಸರನ್ನು ಇಟ್ಟಿದ್ದರು. ಈ ಜೋಡಿಯ ಯಶಸ್ಸಿಗೆ ಈ ಮನೆಯೇ ಸಾಕ್ಷಿ ಆಗಿತ್ತು ಅಂದರೂ ಕೂಡ ತಪ್ಪಾಗಲ್ಲ. ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥ ದಿಲೀಪ್ ರಾಜ್ ಹೊಸ ಆಯಾಮವನ್ನು ಕೊಟ್ಟಿದ್ದರು. ಸ್ವಂತ ಸ್ಟುಡಿಯೋ, ಪ್ರೊಡಕ್ಷನ್ ಹೌಸ್ ಹೊಂದಿದ್ದಂತಹ ಇವರು ಸಾವಿರಾರು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದರು. ಅದೆಷ್ಟೋ ಹೊಸ ಕಲಾವಿದರ ಕನಸಿಗೆ ನೀರೆರೆದಿದ್ದರು. ಆದರೆ ಏನು ಮಾಡ್ತೀರಾ, ವಿಧಿಯ ಕನಸು ವಿಧಿ ಬೇರೆಯೇ ಬರೆದಾಗಿತ್ತು. ವಿಧಿಯ
ನಿರ್ಣಯದಂತೆ ಎಲ್ಲವೂ ಕೂಡ ನಡೆದು ಹೋಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ದಿಲೀಪ್ ರಾಜ್ ಅವರಿಗೆ ಮಕ್ಕಳು ಅಂತ ಹೇಳಿದ್ರೆ ತುಂಬ ಪ್ರೀತಿ. ಅದರಲ್ಲೂ ಕೂಡ ಇಬ್ಬರು ಮಕ್ಕಳನ್ನು ಕೂಡ ತುಂಬ ತಮ್ಮ ಕಣ್ಣಿನ ರೀತಿಯಲ್ಲಿ ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಡ್ತಾಯಿದ್ರು. ದುಡ್ಡು ಆಸ್ತಿ ಏನೇ ಇದ್ದರೂ ಕೂಡ ಜೀವನದಲ್ಲಿ ಸಂಗಾತಿಯೇ ಇಲ್ಲದೆ ಬದುಕೋದು ಸುಲಭದ ಮಾತಲ್ಲ. ಒಬ್ಬರಿಲ್ಲದೆ ಒಬ್ಬರು ಇರೋದು ಅಸಾಧ್ಯ. ಅದೇ ರೀತಿ ಇಲ್ಲಿ ಅವರ ಪರಿಸ್ಥಿತಿ, ಯಾರ್ದು ಶ್ರೀವಿದ್ಯಾ ಅವರ ಪರಿಸ್ಥಿತಿ ಇವತ್ತು ಅದೇ ರೀತಿ ಆಗಿದೆ. ಅವರ ಮಕ್ಕಳ ಪರಿಸ್ಥಿತಿನೂ ಕೂಡ ಅದೇ ರೀತಿ ಆಗಿದೆ. ದಿಲೀಪ್ ರಾಜ್ ಅವರಿಗೆ ಇಬ್ಬರು ಹೆಣ್ಮಕ್ಳು. ಮೊದಲ ಮಗಳು BCom ಪದವಿಯನ್ನು ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ರೆ, ಇನ್ನು ಎರಡನೇ ಮಗಳು ಕಾಲೇಜು ಮೆಟ್ಟಿಲೇರಿ ಕೇವಲ 15 ದಿನಗಳಷ್ಟೇ ಕಳೆದಿದ್ವು. ಇಂಥ ಸಮಯದಲ್ಲಿ ತಂದೆಯ ಆಸರೆ ಇಲ್ಲದಂತಾಗಿರೋದು ಇಡೀ ಕುಟುಂಬವನ್ನು ಕಂಗೆಡಿಸಿದೆ. ತನ್ನ ಮಗಳು ಶ್ರೀವಿದ್ಯಾ ಕೂಡ BComಅನ್ನು ಮುಗಿಸಿ ಪತಿಗೆ ಸಾಟಿಯಾಗಿ ನಿಂತು ಪ್ರೊಡಕ್ಷನ್ ಹೌಸನ್ನು ನೋಡ್ಕೊಳ್ತಾ ಇದ್ಲು. ದಿಲೀಪ್ ಅವರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವಳು ಬೆನ್ನೆಲುಬಾಗಿ ನಿಂತಿದ್ಲು. ಇಬ್ಬರು ಅತೀವ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದರು. ಈ ಸುಂದರ ಸಂಸಾರಕ್ಕೆ ವಿಧಿಯಾಟ ಹೀಗೆ ಮುಳುವಾಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ಭಾವಿಸಿಯೇ ಇರಲಿಲ್ಲ. ಇನ್ನು ಅಪ್ಪ ಅಮ್ಮ ಸ್ಟಾರ್ ಆಗಿದ್ದರೂ ಕೂಡ ಚಿತ್ರರಂಗದತ್ತ ಮುಖ ಮಾಡದಂಥ ಧೃತಿ ಮತ್ತು ಅದಿತಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದರು. ಹಿರಿಯ ಮಗಳು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂತಹದ್ದನ್ನು, ತನ್ನ ಮೇಲೆ ತಾನು ನಿಲ್ಲಬೇಕು ಅನ್ನುವಂತಹ ಚಟವನ್ನು ಇಟ್ಕೊಂಡಿರೋದನ್ನು ನೋಡಿ ಎಲ್ಲರೂ ಕೂಡ ಖುಷಿಪಟ್ಟಿದ್ದರು. ದಿಲೀಪ್ ರಾಜ್ ನಟನಾಗಿ ಮಾತ್ರವಲ್ಲದೆ ತಾಂತ್ರಿಕವಾಗಿಯೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು. ಈ ಒಂದು ಸಕ್ರಿಯತೆಗೆ ಪ್ರಮುಖವಾದಂಥ ಸಾಥು ಇವರ ಕುಟುಂಬದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ಒಟ್ಟಿನಲ್ಲಿ ಒಬ್ಬ ಒಳ್ಳೆ ಮನುಷ್ಯ ವಿದ್ಯೆ ಆಟಕ್ಕೆ 47 ವರ್ಷಕ್ಕೆ ಇದೇ ರೀತಿ ಬಲಿಯಾಗಿದ್ದು, ಈ ರೀತಿ ಚಿತ್ರರಂಗವನ್ನು ಬಿಟ್ಟು ಹೋಗಿದ್ದು, ಬಣ್ಣ ಲೋಕದಿಂದ ದೂರವಾಗಿದ್ದು ಮಾತ್ರ ಕನ್ನಡ ಚಿತ್ರರಂಗಕ್ಕೆ, ಬಣ್ಣದ ಲೋಕಕ್ಕೆ ದೊಡ್ಡ ನಷ್ಟ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನೋಡೋಣ ನಿಮಗೇನಿಸುತ್ತೆ ಸ್ನೇಹಿತರೆ, ದಿಲೀಪ್ ರಾಜ್ ಅವರ ಈ ಬದುಕಿನ ಬೇರೆ ಬೇರೆ ಪುಟಗಳ ಬಗ್ಗೆ ತಿರುವಿ ಹಾಕಿದಾಗ ನಿಮಗೆ ಇವೆಲ್ಲವನ್ನು ಕೂಡ ಕೇಳಿದಾಗ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.